ಪದ್ಮಪುರಾಣದ ಉತ್ತರಖಂಡದ ಚಿಂತನೆ ನಡೀತಾ ಉಂಟು. ಆ ಉತ್ತರಖಂಡದಲ್ಲಿ ಭಾಗವತ ಮಹಿಮೆ ಪ್ರಸಿದ್ಧವಾದಂಥದ್ದು. ಗೋಕರ್ಣ ದುಂದುಕಾರಿಯ ಚರಿತ್ರೆಗಳು ಇತ್ಯಾದಿಗಳು ಎಲ್ಲ ಬಂದದ್ದು ಈ ಉತ್ತರಖಂಡದಲ್ಲಿ. ಹಾಗಾಗಿ ಅದೆಲ್ಲ ಚರಿತ್ರೆಯನ್ನು ಹೇಳಿದ ನಂತರ ಅಲ್ಲಿ ಹೇಳ್ತಾರೆ, ಪ್ರಹ್ಲಾದ ಸ್ಥಾಳತಾರಿ ತರಳಗತಿತೆಯ ಕ್ಷುದ್ಧವ ಕಾಂಸ್ಯಧಾರಿ ವೀಣಾಧಾರಿ ಸುರರ್ಷಿ ಸ್ವರಕುಶಲತೆಯ ರಾಗಕರ್ತಾರ್ಜುನೋ ಭೂತ್ ಇಂದ್ರೋ ಮರ್ದಾಂಗಿಕೋ ಭೂತ್ ಜಯ ಜಯ ಸುವಚಸ್ಪ್ರಾಪಚಮಂ ತೇ ಕುಮಾರಾ ಸದ್ಭಾವಸ್ಯ ಪ್ರವಕ್ತ ನಿರತಿಶಯಗುಣೋ ವ್ಯಾಸಪುತ್ರೋ ಬಭೂವ ಅಂತ ವ್ಯಾಸಪುತ್ರರಾದಂತಹ ಶುಕಾಚಾರ್ಯರು ಭಾಗವತವನ್ನು ಹೇಳಿದರು. ಹೇಳುವಾಗ ಪ್ರಹ್ಲಾದ ತಾನು ತಾಳ ಹಿಡಿದ, ಉದ್ದವ ಗಂಟೆ ಬಾರಿಸಿದ, ನಾರದ ತಂಬೂರಿ ಮೀಡಿಸಿದರು, ಅರ್ಜುನ ಆತ ರಾಗ ಸಂಯೋಜನೆಯನ್ನು ಮಾಡಿದ್ದಾನೆ, ಇಂದ್ರ ತಬಲವನ್ನು ನುಡಿಸಿದ್ದಾನೆ, ಸನಕ ಸನಂದನ ಸನಾತನ ಸನತ್ಕುಮಾರರು ಜಯ ಜಯ ಅಂತ ಶಬ್ದಘೋಷ ಮಾಡಿದ್ದಾರೆ. ಹೀಗೆ ಭಾಗವತ ಎನ್ನುವಂಥ ಕಥೆಯನ್ನು ಹೇಳುವಾಗ ಇವರಿಷ್ಟೂ ಜನವೂ ಕೂಡ ಭಗವಂತನ ಚರಿತ್ರೆಯನ್ನು ನೆನಪಿಸಿಕೊಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಅಂತ ಹೇಳಿ ಭಾಗವತವನ್ನು ಪ್ರತಿಯೊಬ್ಬರೂ ಅಧ್ಯಯನ ಮಾಡಬೇಕು. ಅದಕ್ಕೆ ಕೇಳಿದರೆ ಜನ್ಮಜನ್ಮಾಂತರದ ಪಾಪಗಳು ನಾಶ ಆಗತ್ತೆ ಅಂತ ಕೊಡ್ತಾರೆ. ತೀರ್ಥದ ಮಹಿಮೆಗಳನ್ನು ಅಲ್ಲಲ್ಲಿ ಹೇಳ್ತಾರೆ. ಒಂದು ಇಂದ್ರಪ್ರಸ್ಥ ಅಂತ ಒಂದು ತೀರ್ಥ ಅಂತ ಅದನ್ನು ಉಲ್ಲೇಖ ಮಾಡಿ ಹೇಳ್ತಾರೆ. ಇದು ಏನು ಕೇಳಿದರೆ, ದೇವೇಂದ್ರ ತಾನು ಋಷಿಗಳ ಒಟ್ಟಿಗೆ ಸೇರಿಕೊಂಡು ಯಜ್ಞಯಾಗಾದಿಗಳನ್ನು ಮಾಡಿದಂತಹ ಒಂದು ಯಾಗದ ಜಾಗ ಇದು ಅಂತ ಕೊಡ್ತಾರೆ. ದೇವೇಂದ್ರ ತಾನೇನು ಮಾಡಿದ ಕೇಳಿದರೆ, ಬೇಕಾದಷ್ಟು ಗೋವಿಂದನನ್ನು ಒಲಿಸಿಕೊಳ್ಳುವಂತಹ ತುಂಬ ಕೆಲಸವನ್ನು ಮಾಡಿದ್ದಾನೆ. 100 ಅಶ್ವಮೇಧ ಯಾಗ ಮಾಡಿದ್ದರಿಂದ ಅವನಿಗೆ ಶತಕ್ರತು ಅಂತ ಹೆಸರು ಬಂತು. 100 ಯಾಗ ಮಾಡಿದ್ದರಿಂದಲೇ ಅವನಿಗೆ ಇಂದ್ರ ಪದವಿ ಎನ್ನುವಂಥದ್ದು ದೊರಕುವಂಥದ್ದು. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡಿ ಯಾವುದೇ ಕಾಮನ ಇಲ್ಲದೆ ಯಜ್ಞವನ್ನು ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಅಂತಹ ಮೋಕ್ಷವನ್ನು ಪಡಿಬೇಕು ಎನ್ನುವಂಥದ್ದು ಇಚ್ಛೆ ದೇವೇಂದ್ರನದ್ದೆಲ್ಲ ಆಗಿತ್ತು. ಆತ ಒಂದು ಸಲ ಭರತಖಂಡದಲ್ಲಿ ಒಂದು ಬ್ರಾಹ್ಮಣನಾಗಿ ಹುಟ್ಟಿಕೊಂಡಿದ್ದ ಅಂತ ಹೇಳ್ತಾರೆ. ನೋಡಿ, ದೇವಾದಿದೇವ ಇಂದ್ರ, ಆದರೆ ಕರ್ಮಕ್ಕೆ ಯಾರೂ ಕೂಡ ದೂರರಲ್ಲ. ಈ ಕರ್ಮವಶದಿಂದಾಗಿ ಯಾವುದೋ ಒಂದು ಪುಣ್ಯ ಹ್ರಾಸ ಆದದ್ರಿಂದ ತಾನೊಬ್ಬ ಬ್ರಾಹ್ಮಣನ ಮಗನಾಗಿ ಹುಟ್ಟಿಕೊಂಡ ಅಂತ ಚರಿತ್ರೆಯನ್ನು ಕೊಡ್ತಾರೆ. ಬಹಳ ಕಾಲ ಇಂದ್ರ ತಾನು ರಾಜ್ಯಭಾರ ಎಲ್ಲ ಮಾಡಿದ್ದ, ಆದರೆ ಪುಣ್ಯ ಹ್ರಾಸ ಆಗುವಾಗ ಒಬ್ಬ ಬ್ರಾಹ್ಮಣ, ಅದಕ್ಕೆ ಹೇಳ್ತಾರೆ ಭರತಖಂಡ. ನೋಡಿ, ಈ ಎಲ್ಲ ದೇವಾದಿದೇವತೆಗಳು ಹುಟ್ಟಿಕೊಳ್ಳುವಂಥದ್ದು ಭರತಖಂಡದಲ್ಲಿ. ಹಾಗಾಗಿ ಇಲ್ಲಿ ಹುಟ್ಟಿಕೊಂಡವರು ಯಾರು ಯಾವ ನಂಶಾರದಿಂದ ಅಥವಾ ಏನೆಲ್ಲ ಪುಣ್ಯಕರ್ಮದಿಂದ ಹುಟ್ಟಿಕೊಂಡಿದ್ದಾರೋ ಗೊತ್ತಿಲ್ಲ ನಮಗೆ. ಪ್ರಾರಬ್ಧ ಕರ್ಮ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ಗೌರವ ಕೊಡುವುದು ನಮ್ಮ ಕರ್ತವ್ಯ ಅಂತ ಕೊಡ್ತಾರೆ. ಶಿವಶರ್ಮ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಆ ಶಿವಶರ್ಮ ಹೇಗೆ ವೇದ ವಿದ್ವಾಂಸ, ವೇದಾಂಗಗಳಲ್ಲಿ ಪಂಡಿತ, ಅಷ್ಟು ಮಾತ್ರ ಅಲ್ಲ, ಒಳ್ಳೆಯ ಆಚಾರ ಸಂಪನ್ನ. ಇವತ್ತು ತಿಳಿದವರು ಇರ್ತಾರೆ, ತಿಳಿದದ್ದನ್ನು ಮಾಡುವುದುಂಟಲ್ಲ, ಅದು ಬಹಳ ಕಷ್ಟ. ಹೀಗೆ ಎರಡೂ ಆಗಿದ್ದ ಅವನಿಗೆ ಸುವೇದ ಎನ್ನುವಂಥವಳು ಅನುರೂಪಳಾದಂತಹ ಒಂದು ಹೆಂಡತಿ ಇದ್ಲು. ಅವಳು ಅಷ್ಟೇ ಒಳ್ಳೆಯ ಪಾತಿವ್ರತ್ಯದಿಂದ ಇದ್ದು ದಂಪತಿಗಳು ಅನ್ಯೋನ್ಯ ಅನುರಾಗದಿಂದ ತಾವು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದರು. ಈ ಬ್ರಾಹ್ಮಣನಲ್ಲಿ ಈ ದೇವೇಂದ್ರ ಕರ್ಮವಶದಿಂದಾಗಿ ಹುಟ್ಟಿಕೊಳ್ಳುತ್ತಾನೆ, ಮಗನಾಗಿ ಹುಟ್ಟಿಕೊಂಡ. ಅವನ ಹೆಸರು ವಿಷ್ಣು ಶರ್ಮ ಅಂತ ಅವನಿಗೆ ಹೆಸರು ಕೊಟ್ಟರು. ಶಿವಶರ್ಮ ಅವನ ಮಗನಾಗಿ ವಿಷ್ಣು ಶರ್ಮ ತಾನು ಹುಟ್ಟಿಕೊಳ್ಳುತ್ತಾನೆ. ಈ ವಿಷ್ಣು ಶರ್ಮನ ಜಾತಕವನ್ನು ಶಿವಶರ್ಮ ಜೋಯಿಸರ ಹತ್ರ ತೋರಿಸಿದಂತೆ. ಹುಟ್ಟಿದ ಕೂಡಲೇ ನೋಡಿದಂತೆ ಜ್ಯೋತಿಷಿಗಳು ಹೇಳಿದ್ರಂತೆ, ಇವ ಬಹಳ ದೊಡ್ಡ ಭಗವಂತನ ಭಕ್ತನಾಗ್ತಾನೆ, ಹರಿಭಕ್ತನಾಗ್ತಾನೆ. ಮಾತ್ರ ಅಲ್ಲ, ನಿನ್ನ ವಂಶವನ್ನೇ ಉದ್ಧಾರ ಮಾಡುವ ಪುಣ್ಯಪುರುಷ ಈತ. ಇವನು 13 ವರ್ಷ ಆಗುವಾಗ 4 ವೇದಗಳನ್ನು ಅಧ್ಯಯನ ಮಾಡ್ತಾನೆ ಅಂತ. ಇವತ್ತು ನಮಗೆ 60 ವರ್ಷ ಆದರೂ ಒಂದು ವೇದ ಅಧ್ಯಯನ ಮಾಡಲಿಕ್ಕೂ ಆಗೋದಿಲ್ಲ. ಇವ 13ನೇ ವರ್ಷದಲ್ಲಿ ಎಲ್ಲ ವೇದಾಧ್ಯಯಗಳನ್ನು ಮಾಡ್ತಾನೆ. ಅಷ್ಟಲ್ಲ, ಮತ್ತು ಅಂಗಸಹಿತವಾಗಿಂತ ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಜ್ಯೋತಿಷ, ಛಂದಶಾಸ್ತ್ರ ಅಂತ ಹೀಗೆಲ್ಲ 6 ಅಂಗಗಳಿದ್ದಾವೆ. ಇವುಗಳಿಷ್ಟನ್ನು ಅಧ್ಯಯನ ಮಾಡ್ತಾನೆ. ಇದೆಲ್ಲವನ್ನು ಅಧ್ಯಯನ ಮಾಡಿ ಜ್ಞಾನ ಸಂಪನ್ನನಾಗ್ತಾನೆ. ಆಮೇಲೆ ಈತ ಮದುವೆಯಾಗಿ ಒಳ್ಳೆಯ ಸತ್ಸಂತಾನವನ್ನೆಲ್ಲ ಪಡೆದು ನಿಮಗೆ ಎಲ್ರಿಗೂ ಕೂಡ ಉದ್ಧಾರ ಮಾಡುವಂತಹ ಒಬ್ಬ ಸನ್ಯಾಸಿಯಾಗುತ್ತಾನೆ ಅಂತ. ಹೀಗೆ ದೇವೇಂದ್ರ ಎನ್ನುವವನೇ ಈತ ಆಗಿ ಬಂದದ್ದು. ಅದಕ್ಕೋಸ್ಕರ ಆ ಜಾತಕ ಅಷ್ಟು ಒಳ್ಳೆಯದು ಉಂಟು ಅಂತ ಹೇಳ್ತಾರೆ. ಇಷ್ಟು ಮಾತ್ರ ಅಲ್ಲ, ಖಾಂಡವ ವನದಲ್ಲಿ ಹರಿಪ್ರಸ್ಥ ಅಂತ ಜಾಗ, ಆ ಜಾಗದಲ್ಲಿ ಈತ ಮತ್ತೆ ಮರಣ ಹೊಂದುತ್ತಾನೆ ಅಂತ. ಅಂದರೆ ಒಂದು ಜಾತಕವನ್ನು ನೋಡಿದಾಗ
ಜನ್ಮ ಜನ್ಮಾಂತರ ಚರಿತ್ರೆ ಏನು, ಮುಂದೇನಾಗುತ್ತೆ ಹಿಂದೇನಾಗುತ್ತೆ ಎಲ್ಲವೂ ಹೇಳಲಿಕ್ಕೆ ಬರ್ತದೆ, ಬರೋದಿಲ್ಲ ಅಂತಲ್ಲ. ಮತ್ತೇನು ಕೇಳಿದರೆ ನೀವು ಕೇಳುವಾಗಲೂ ಅದನ್ನು ಅದೇ ರೀತಿಯಾಗಿ ಕೇಳಬೇಕು, ಹೇಳುವವರು ಹಾಗೇ ಹೇಳಬೇಕು. ಹಾಗಾಗಿ ಶಾಸ್ತ್ರ ಸುಳ್ಳಲ್ಲ. ಹೀಗೆ ಹೇಳ್ತಾರೆ. ಜ್ಯೋತಿಷಾಸ್ತ್ರ ವಚನವನ್ನು ಕೇಳಿ ಶಿವಶರ್ಮನಿಗೆ ಭಾರಿ ಆನಂದ ಆಯ್ತಂತೆ. ಆಗಲಿ, ಮಗನ ಜಾತಕ ಒಳ್ಳೆಯದುಂಟು, ವೇದಾಂತಗಳನ್ನು ಅಧ್ಯಯನ ಮಾಡ್ತಾನೆ, ಇನ್ನು ನನಗೇನಾಗಬೇಕು, ಅದಕ್ಕಿಂತಲೂ ಹರಿಭಕ್ತನಾಗ್ತಾನೆ ಅಂತ ಹೇಳಿದ್ರಲ್ಲ, ಇದಕ್ಕಿಂತ ದೊಡ್ಡ ಇನ್ನೊಂದಿಲ್ಲ ಅಂತ. ಹಾಗಾಗಿ ಬಹಳ ಆನಂದ ಆಗತ್ತೆ. ಹಾಗಾಗಿ ಮತ್ತೊಂದಷ್ಟು ಶಾಸ್ತ್ರವನ್ನು ಅಧ್ಯಯನ ಮಾಡಿಕೊಂಡು ಅದರಲ್ಲಿ ಮತ್ತೆ ದೇವರ ಚಿಂತನೆ ಮಾಡ್ತಾ ಪ್ರಾಮಾಣಿಕ ಜೀವನವನ್ನು ಮಾಡ್ತಾ ಇತ್ತ. ಹೀಗೆ ಒಂದಷ್ಟು ಸಮಯ ಆಯಿತು. ಮಗನಿಗೆ 8ನೇ ವರ್ಷದಲ್ಲಿ ಉಪನಯನ ಮಾಡಿಸಿದ, ಗುರುಕುಲಕ್ಕೆಲ್ಲ ಕಳಿಸಿದ, ತಾನು ಅಧ್ಯಯನ ಮಾಡಿಸಿದ. ಹೀಗೆ 13 ವರ್ಷ ಆಗುವಾಗ ಎಲ್ಲ ಶಾಸ್ತ್ರ ಚತುರ್ವೇದವನ್ನು ಕಲಿತಂಥ ಪಂಡಿತನಾಗಿ ಬಿಟ್ಟ. ಆಲೋಚನೆ ಮಾಡ್ತಾನೆ, ಅಲ್ಲ ಇನ್ನು ನನಗೇನಾಗಬೇಕು. ನೋಡಿ, ನಾವೆಲ್ಲ ಏನು ಗೊತ್ತಾ, ಹಾಗೆಲ್ಲ ಆಗಿಬಿಟ್ರೆ ಏನೂ ಸಮಸ್ಯೆ ಇಲ್ಲ ಅಂತಾದರೆ ಮತ್ತೊಂದಷ್ಟು ಗಮ್ಮತ್ತಲ್ಲಿರುವ ಈ ಮಕ್ಕಳು ಮೊಮ್ಮಕ್ಕಳ ಹತ್ರ ಆಟ ಆಡ್ತಾ ಇರುವಂಥ ಆಲೋಚನೆ ಮಾಡ್ತಾ ಇದ್ದೇವೇನು. ಆದರೆ ಶಿವಶರ್ಮ ಹಾಗೆ ಆಲೋಚನೆ ಮಾಡಲಿಲ್ಲ. ಏನು, ಅವನಿಗೆ ಕರೆದು ಮದುವೆ ಮಾಡ್ತಾನೆ. ಮದುವೆ ಮಾಡಿದ ನಂತರ ಆಲೋಚನೆ ಮಾಡ್ತಾನೆ, ಗೃಹಸ್ಥ ಧರ್ಮದಲ್ಲಿರುವಂಥ ಎಲ್ಲ ಸುಖಗಳನ್ನು ನನ್ನ ಮಗ ಕಾಣ್ತಾ ಇದ್ದಾನೆ, ಹಾಗಾದರೆ ನಾನಿನ್ನೇನಾಗಬೇಕು. ಯಾಕೆ ಗೃಹಸ್ಥ ಧರ್ಮ ಮಾತ್ರ ಅಲ್ಲ, ಇಡೀ ಮನೆಯ ಜವಾಬ್ದಾರಿಯನ್ನು ಆ ವಿಷ್ಣು ಶರ್ಮ ಹೊತ್ತಿದ್ದಾನೆ. ಅವನ ಸೊಸೆ, ಇವನ ಸೊಸೆ ವಿಷ್ಣು ಶರ್ಮನ ಪತ್ನಿ ಕೂಡ ಮನೆಯ ಜವಾಬ್ದಾರಿಗಳನ್ನೆಲ್ಲ ವಹಿಸಿಕೊಂಡಿದ್ದಾಳೆ. ಹಾಗಾದರೆ ನಾನು ರಾಮ ಕೃಷ್ಣ ಅಂತ ಹೇಳಿ ತೀರ್ಥಯಾತ್ರೆ ಮಾಡಬಹುದಲ್ವ ಅಂತ ಆಲೋಚನೆ ಮಾಡ್ತಾ ಇದ್ದಾನಂತೆ. ಹಾಗಾಗಿ ಆಲೋಚನೆ ಮಾಡಿದ, ಇವರೆಲ್ಲ ನೋಡಿಕೊಳ್ಳುತ್ತಾರೆ, ಮನೆ ವಾರ್ತಕ್ಕೆ ಏನೂ ತೊಂದರೆ ಇಲ್ಲ, ಹಾಗಾದರೆ ನಾನು ತೀರ್ಥಯಾತ್ರೆ ಮಾಡಿ ಬರ್ತೇನೆ ಅಂತ ವಾನಪ್ರಸ್ಥ ಮಾಡಬೇಕು. ಅದರ ಬದಲು ತೀರ್ಥಯಾತ್ರೆ ಮಾಡುವಾಗ ಆ ಆಶ್ರಮದ ಒಂದು ಧರ್ಮವನ್ನು ಪಾಲಿಸಿದಾಗ ಆಗತ್ತೆ ಅಂತ ಆಲೋಚನೆ ಮಾಡ್ತಾನೆ. ತನ್ನ ಹೆಂಡತಿ ಹತ್ರ ಹೇಳ್ತಾನೆ, ನೋಡು, ಈ ದೇಹ ಸಿಕ್ಕಿದ್ದು ಜನ್ಮಾಂತರದ ಪುಣ್ಯ, ಇದು ಶಾಶ್ವತ ಏನೂ ಅಲ್ಲ, ಇದು ಕ್ಷಣಿಕ ಅಲ್ಲ. ಅದು ಎಲ್ಲೂ ನಾವು ಹೇಳುತ್ತೇವೆ, ಯಾರಾದರೂ ಇನ್ನೊಬ್ಬರ ಮನೆಯಲ್ಲಿ ಮರಣ ಆದರೆ ಅಲ್ಲ ಏನೋ ಪರ್ಮನೆಂಟಾ ಹಾಗೆ ಹೀಗೆ ಎಲ್ಲ ಹೇಳ್ತೇವೆ. ಆದರೆ ನಮ್ಮ ಮನೆಯಲ್ಲಿ ಆದಾಗ ಉಂಟಲ್ಲ, ಅದನ್ನು ದುಃಖವನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ. ಯಾರು ಇನ್ನೊಬ್ಬರು ಹೇಳಿದರೂ ಕೂಡ ನೀವೆಲ್ಲ ಹೇಳೋದು ಸರಿ ಸ್ವಾಮಿ ಅಲ್ಲ ಅಂತ ಹೇಳೋದಿಲ್ಲ, ನಾನು ಇನ್ನೊಬ್ಬರಿಗಾಗುವಾಗ ಹೇಳ್ತೇನೆ, ಆದರೆ ನನಗೆ ಮಾತ್ರ ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ. ಯಾಕೆ? ವಿಷ್ಣು ಮಾಯೆ. ಹಾಗೆ ಇವನು ಹೇಳುವಾಗೆಲ್ಲ ಅವನ ಹೆಂಡತಿ ಹೇಳ್ತಾ ಇದ್ದಾಳೆ, ಹೌದು ನೀವೆಲ್ಲ ಹೇಳಿದ್ದು ಸರಿ, ಇದು ಕ್ಷಣಿಕ, ನಾವೇನು ಮಾಡಬೇಕು ಕೇಳಿದರೆ ನೀರ ಮೇಲೆ ನಿಲ್ಲುವ ಗುಳ್ಳೆಯ ಹಾಗೆ ನಿಜವಲ್ಲ ಹರಿ ಅಂತ. ನಿಜವಲ್ಲ ಅಂದರೆ ಗುಳ್ಳೆ ನಿಜ ಅಲ್ಲ ಅಂತ ಅರ್ಥ ಅಲ್ಲ, ಮತ್ತು ಪರ್ಮನೆಂಟ್ ಅಲ್ಲ ಅಂತ ಅರ್ಥ ಅಲ್ಲಿ ಅಷ್ಟೇ. ಹಾಗಾದರೆ ಇದು ಕ್ಷಣಿಕವಾದದ್ದು. ಹೌದು, ನಾನು ತೀರ್ಥಯಾತ್ರೆಗೆ ಹೋಗ್ತಾನೆ ಹೇಳುವಾಗ ಅವಳು ಹೆಂಡತಿ ಹೇಳಿಲ್ಲಂತೆ, ನನಗೆಂತ ಕೆಲಸ ಮತ್ತೆ ಮನೆಯಲ್ಲಿ, ನನ್ನ ಸೊಸೆ ಎಲ್ಲ ನೋಡಿಕೊಳ್ತಾಳೆ, ಅಡಿಗೆಯಿಂದ ಹಿಡಿದು ಮನೆ ವಾರ್ತೆಯಿಂದ ಹಿಡಿದು ಎಲ್ಲ ನೋಡಿಕೊಳ್ತಾ ಇದ್ದಾಳೆ, ಹಾಗಾಗಿ ನನಗೂ ಏನೂ ತೊಂದರೆ ಇಲ್ಲ. ಮತ್ತೇನು, ನಾನು ನಿಮ್ಮ ಜೊತೆಗೆ ಬರ್ತೇನೆ. ಪತ್ನಿಗೆ ಗಂಡ ಎಲ್ಲಿದ್ದಾನೆ ಅಲ್ಲಿ ಇರೋದೇ ಶ್ರೇಯಸ್ಕರ. ಹಾಗಾಗಿ ನಿಮ್ಮ ಒಟ್ಟಿಗೆ ನಾನು ಬರ್ತೇನೆ. ನಾನು ಧರ್ಮೇಚ ಅರ್ಥೇಚ ನಾತಿಚರಾಮಿ ಅಂತೆಲ್ಲ ಹೇಳಿದ್ದೀರಾ ಇಲ್ವೋ? ಹಾಗಾಗಿ ನೀವು ಧರ್ಮಾಚರಣೆಗೆ ಹೊರಡ್ತಾ ಇದ್ದೀರಾ ಇಲ್ವ? ನಿಮ್ಮೊಟ್ಟಿಗೆ ನಾನು ಬರಬೇಕಾ ಬೇಡವಾ? ನಾನು ಸಹ ಬರ್ತೇನೆ ಅಂತ. ಟೂರಿಗೆ ಹೋಗ್ತೇವೆ ಹೇಳಿದ ಕೂಡಲೇ ಎಲ್ಲರೂ ಬರ್ತಾರೆ. ಆದರೆ ಈಗಿನ ಕಾಲದ ಹಾಗೆ ತೀರ್ಥಯಾತ್ರೆ ಅಲ್ಲ. ಆಗ ಹೋಗಬೇಕಾದ್ರೆ ನಾನು ಮತ್ತೆ ಮರಳಿ ಬರೋದಿಲ್ಲ ಎನ್ನುವಂಥ ಒಂದು ಚಿಂತನೆಯಿಂದಲೇ ಹೊರಡೋದು. ಎಷ್ಟೋ ಸಲ ಆತ್ಮಶ್ರಾದ್ದಾದಿಗಳನ್ನೂ ಮಾಡಿಕೊಂಡು ಹೊರಡ್ತಾ ಇದ್ದರು ಹಿಂದಿನವರೆಲ್ಲ. ಅಂದರೆ ಮತ್ತೆ ಬರ್ತೇವೋ ಇಲ್ವೋ ಗೊತ್ತಿಲ್ಲ, ಏನೆಲ್ಲ ಮಾಡಬೇಕೋ ಕೃತಕೃತ್ಯಗಳನ್ನೆಲ್ಲ ಮಾಡಬೇಕೋ ತಾನು ಮಾಡಿ ಹೋಗುವಂಥದ್ದು. ಗರುಡ ಪುರಾಣದಲ್ಲಿ ಒಂದು ತೀರ್ಥಯಾತ್ರೆಗೆ ಹೋದಲ್ಲಿ ಮರಣ ಆದರೆ ಏನು ಅಂತ ವೈಶಿಷ್ಟ್ಯ ಹೇಳಬೇಕಾದ್ರೆ, ಇಲ್ಲಿಂದ ಹೊರಟು ಒಂದು ವೇಳೆ ಮರಳಿ ಬರದೇ ಇದ್ದರೆ, ಎಲ್ಲಿಯೋ ತೀರ್ಥದಲ್ಲಿ ಅವರು ಮರಣ ಆದರೆ ಅಥವಾ ಮಧ್ಯದಲ್ಲಿ ಎಲ್ಲಿ ಸತ್ತರೆ, ಎಷ್ಟು ದಿನ ಇಲ್ಲಿಂದ ಹೊರಟರು ಅಷ್ಟು ದಿನಕ್ಕೂ ಕೂಡ ಅಗ್ನಿಷ್ಠೋಮ ಯಾಗ ಮಾಡಿದ ಫಲವನ್ನು ಕೊಡ್ತಾರೆ. ಅಂದರೆ ಏನು ಕೇಳಿದರೆ ಮತ್ತೆ ಬರ್ತೇವೆ ಅಂತ ಹೋಗೋದಲ್ಲ. ನೋಡಿ, ಇವತ್ತು ನಾವು ನೋಡಿ ಜಾಗ್ರತೆ ಮಾರೆ, ವಾಪಸ್ ರಿಟರ್ನ್ ಬರ್ತೇವಾ ಇಲ್ವೋ ಗೊತ್ತಿಲ್ಲ ಹೇಳಿದರೆ ಹೋಗೋದೇ ಇಲ್ಲ. ಈಗ ಕೊರೋನಾ ಅಂತ ಬರ್ತದೆ, ನಾಡ್ದು ಇನ್ನು ಎಲ್ಲಿಯಾದರೂ ಲಾಕ್ಡೌನ್ ಮಾಡ್ತಾರೆ ಅಂತ ಒಂದು ವೇಳೆ ನ್ಯೂಸ್ ಸಿಕ್ಕಿದರೆ ಮೊದಲೇ ನಾವಲ್ಲಿ ಹೋಗಿ ಬಿಡ್ತೇವೆ, ಇಲ್ಲಂದ್ರೆ ಅಲ್ಲಿಂದ ಇಲ್ಲಿಂದ ಬಂದು ಬಿಡ್ತೇವೆ. ಯಾಕೆ ಬೇಡಪ್ಪ ಮತ್ತೆ ಅಲ್ಲಿ ಸಿಕ್ಕಿಕೊಳ್ಳೋದು ಬೇಡ ಅಂತ. ಇದು ಹಾಗಲ್ಲ. ಮತ್ತೆ ಬರ್ತೇವೆ ಅಂತ ನಿಶ್ಚಯವೇ ಇಲ್ಲ, ಬರೋದೇ ಇಲ್ಲ ಅಂತ ಗ್ಯಾರಂಟಿ, ಆದರೂ ಹೋಗ್ತಾಯಿದ್ರು ನೋಡಿ. ಅದಕ್ಕೆ ಅಷ್ಟು ಮಹತ್ವ. ನಾವು ಹೋಗಿದವರು ಬರ್ತೇವೆ ಅಂತ ನಿಶ್ಚಯ ಇಲ್ಲ, ಆದರೂ ಮಾಡಬೇಕಾದೆಲ್ಲ ಕೆಲಸವನ್ನು ಮಾಡಿಕೊಂಡು ಅಲ್ಲಿ ಭಗವಂತನ ದರ್ಶನವನ್ನು ಮಾಡೋದು ಅಂತ ಹೇಳಿಕೊಂಡು ಸಾಯಲಿಕ್ಕೇ ಹೊರಡೋದು ಅಂತ ಹೇಳೋದಿಲ್ವ? ಹಾಗೆ ಇವರು ಸಾಯಲಿಕ್ಕೆ ಹೊರಡುವುದಲ್ಲ, ಭಗವಂತನ ದರ್ಶನಕ್ಕೋಸ್ಕರ ಹೊರಡುವಂಥದ್ದು. ಹೀಗೆ ಬಹಳ ದೊಡ್ಡ ಆಗಿನ ಕಾಲದಲ್ಲಿದ್ದಂಥ ಸಂಗತಿಗಳದು. ಅಂಥದ್ರಲ್ಲಿ ಗಂಡ ಹೊರಟಾಗ ಹೆಂಡತಿ ಕೂಡ ಹೇಳ್ತಾಳೆ, ನಾನೂ ಬರ್ತೇನೆ ಅಂತ. ಸರಿ, ಹಾಗೆ ಹೋಗೋದ ಮಗನನ್ನು ಕರೆದು ಹೇಳಿದ್ರಂತೆ, ವಿಷ್ಣು ಶರ್ಮನನ್ನು ಕರೆದು, ನೋಡು ನೀನು ಇನ್ನೂ ಚಿಕ್ಕವ, ಹಾಗಾಗಿ ಏನು ಮಾಡಿಕೊಡು, ಸಂಸಾರ ಎಲ್ಲ ನೋಡ್ತಾ ಇರು, ನನಗೊಂದಿಷ್ಟು ಹಣ ಕೊಡು, ಆ ಹಣ ಹಿಡ್ಕೊಂಡು ಹೋಗಿ ನಾವು ತೀರ್ಥಯಾತ್ರೆ ಮಾಡಿ ಬರ್ತೇವೆ ಗಂಡ ಹೆಂಡತಿ ಅಂತ ಹೊರಟ್ರಂತೆ. ಆಗವ ಹೇಳಿದಂತೆ, ಅಲ್ಲ ನಿಮಗೆ ಮಾತ್ರ ಪುಣ್ಯ ಬೇಕಾಗಿದ್ದು,
ನಾನು ಸಹ ಬರ್ತೇನೆ, ನನಗೆ ಸಹ ತೀರ್ಥಯಾತ್ರೆ ಮಾಡಬೇಕು, ನೀವು ಎಲ್ಲಿರ್ತೀರೋ ಅಲ್ಲಿಯೇ ನಾನು ಸೇವೆ ಮಾಡಬೇಕು. ಗಣಪತಿ ತೋರಿಸಿದ್ದಾನೆ ಅಲ್ವಾ, ತಂದೆ ತಾಯಿಗಳಿದ್ದಲ್ಲೇ ಅಲ್ಲೇ 3 ಸುತ್ತು ಬಂದು ಇಡೀ ಜಗತ್ತಿಗೆ ಸುತ್ತು ಬಂದದ್ದು ಅಂತ ತೋರಿಸಿಕೊಟ್ಟಿದ್ದಾನೆ ಗಣಪತಿ. ಅಂಥದ್ದೆಲ್ಲ ನಾವು ಕಾಪಿ ಹೊಡಿತೇವೆ. ಏನು, ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಬೇಕು. ನಾವೇನು ಮಾಡ್ತೇವೆ, ಇದ್ದಲ್ಲೇ ಪ್ರದಕ್ಷಿಣೆ ಬರ್ತೇವೆ. ಸುತ್ತು ಬಂದಾಯಿತು ಅಂತ ಅಲ್ಲೇ ನಮಸ್ಕಾರ ಮಾಡಿಬಿಟ್ಟೆವು ದೇವರಿಗೆ, ನಿಂತಲ್ಲೇ ಸುತ್ತು ಬರುವಂಥದ್ದು ಅಂತ. ದೇವಾಲಯದ ಒಳಗೆ ಹಾಗೆ ಒಳಗೆ ಇದ್ದಲ್ಲೇ ಸುತ್ತು ಬರಲಿಕ್ಕಿಲ್ಲ ಅಂತ ಇರೋದು, ಮತ್ತು ದೇವರಿಗೇ ಸುತ್ತು ಬರಬೇಕು ಅಂತ ಇರೋದು. ಅದೆಲ್ಲ ಗಣಪತಿ ಕಲಿಸಿಕೊಟ್ಟಿದ್ದಾನೆ ಅಂತ ನಾವು ಮಾಡ್ತಾ ಇದ್ದೇವೆ. ಹಾಗೆ ಇವನು ಹೇಳ್ತಾನೆ, ತಂದೆ ತಾಯಿಗಳ ಸೇವೆ ಮಾಡಿದರೆ ಅದಕ್ಕಿಂತ ಮಿಗಿಲಾದ ಇನ್ನೊಂದು ತೀರ್ಥ ಸ್ನಾನ ಇಲ್ಲ. ಆದ್ದರಿಂದ ನಾನು ನಿಮ್ಮ ಜೊತೆಗೇ ಬರ್ತೇನೆ, ಹಾಗಾಗಿ ನಾನು ಎಂದಿಗೂ ಕೂಡ ಇಲ್ಲಿ ಇರೋದಿಲ್ಲ, ನಾನೂ ನಿಮ್ಮ ಜೊತೆಗೆ ಬರ್ತೇನೆ ಅಂತ ಹೇಳ್ತಾನೆ. ಕೊನೆಗೆ ಏನು ಹೇಳ್ತಾನೆ ಕೇಳಿದರೆ, ಬೇಡ ಬೇಡ ಹೇಳಿದರು, ಸರಿ ಹೋಗುವ, ಹಾಗಾದರೆ ಎಲ್ಲ ಸೇರಿಕೊಂಡು ಭಗವಂತನ ಚಿಂತನೆ ಮಾಡುವ, ಹರಿಯ ಅನುಗ್ರಹವನ್ನು ಪಡ್ಕೊಳ್ಳುವ ಅಂತ ಹೊರಟಿದ್ದಾನೆ. ನೋಡಿ, ಈ ಹುಡುಗ ವೇದಾಂತಗಳನ್ನು ಅಧ್ಯಯನ ಮಾಡಿದವ, ಪರಮ ವೈಷ್ಣವನಾದವ, ತಾನೂ ದೇವರ ದರ್ಶನಕ್ಕೆ ಬರ್ತೇನೆ ಹೇಳಿದರೆ ಸರಿಯಪ್ಪ ಅಂತ ಕರ್ಕೊಂಡು ಹೋಗಿದೆ. ಹೀಗೆ ಸಕುಟುಂಬಕರು ಎಲ್ಲರೂ ಕೂಡ ಮನೆಯನ್ನು ಬಿಟ್ಟು ಊರನ್ನು ಬಿಟ್ಟು ತೀರ್ಥಕ್ಷೇತ್ರಕ್ಕೆ ಅಂತ ಹೊರಡಿದ್ದಾರೆ. ಹೊರಟುತ್ತಾ ಇದ್ದರೆ ಒಂದು ಇಂದ್ರಪ್ರಸ್ಥ ನಗರ ಅಂತ ಬಂದಿದ್ದಾರೆ. ಆ ಇಂದ್ರಪ್ರಸ್ಥ ನಗರದಲ್ಲಿ ಒಂದು ದೊಡ್ಡ ಒಂದು ತೀರ್ಥ ಸರೋವರದ ಹಾಗೆ, ಅದರ ಸುತ್ತ ಅಲ್ಲಲ್ಲಿ ಮರಗಳನ್ನು ನೆಟ್ಟಿದ್ದಾರೆ. ಅದಕ್ಕೆ ಸ್ತೂಪಗಳು ಅಂತ ಕರಿತೇವೆ. ಅದನ್ನು ನಾವು ಏನು ಹೇಳ್ತೇವೆ ಕೇಳಿದರೆ ಯಜ್ಞ ಸ್ತೂಪಗಳು ಅಂತ, ಯಜ್ಞ ಸ್ತಂಭಗಳು. ಈ ಬಲಿಯನ್ನು ಕೊಡಬೇಕಾದ್ರೆ ಬಲಿಗೆ ಕೊಡುವಂತಹ ಪ್ರಾಣಿಗಳನ್ನು ಅದನ್ನು ಆ ಕಂಬಕ್ಕೆ ಕಟ್ಟಲಿಕ್ಕೆ. ಹಾಗಾಗಿ ನಾವು ಈಗ ಸುಲಭದಲ್ಲಿ ಹೇಳಿದರೆ ದೇವಸ್ಥಾನದಲ್ಲಿ ಕೊಡಿಮರ ಅಂತ ಹೇಳೋದಿಲ್ಲ, ಆ ಕೊಡಿಮರ ನೋಡಿದ ಕೂಡ ಇದು ದೇವಸ್ಥಾನ ಅಂತ. ಈ ಯಜ್ಞಗಳಾದ ಜಾಗ ಅಂತ ಗೊತ್ತಾಗೋದೇ ಕೇಳಿದರೆ ಈ ಕಂಬಗಳು ಅಲ್ಲಿ ನೆಟ್ಟಿದ್ದಾರೆ. ಇದನ್ನು ನೋಡಿ ಹೇಳ್ತಾರೆ, ಇದು ಯಾರಪ್ಪ ಅಂತ, ಬಹಳ ಯಾಗಾದ ಜಾಗ ಅಂತ ಹೇಳಿ ಅಲ್ಲಿ ಬಂದು ತಾವು ಸ್ನಾನ ಮಾಡಿದ್ದಾರೆ. ತಾನು ಮಾಡಿದ ಕೂಡಲೇ ಆ ವಿಷ್ಣು ಶರ್ಮನಿಗೆ ಜನ್ಮಾಂತರದ ಸ್ಮರಣೆ ಬಂದಿದೆ. ಆತ ಹೇಳ್ತಾನೆ, ಈ ಸ್ಥಳದಲ್ಲಿ ನಾನು ಬಹಳಷ್ಟು ಯಜ್ಞ ಮಾಡಿದವ ಅಂತ. ಯಾರಾತ? ದೇವೇಂದ್ರ.